ರಾಕಿ ಆಗಿ KGF ಅಲ್ಲಿ ಇಡೀ ಇಂಡಿಯಾನ್ ಗೆದ್ದ ಮೇಲೆ ಇವಾಗ ನಮ್ಮ ರಾಕಿ ಬಾಯಿ ರಾಯ ಆಗಿ ಇಡೀ ಜಗತ್ತನ್ನ ಗೆಲ್ಲಕ್ ಬರ್ತಿದ್ದಾರೆ. ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಮ. ಇವತ್ತು ನಾನು ರಿವ್ಯೂ ಮಾಡ್ತಿರೋದು ಟಾಕ್ಸಿಕ್ ಟ್ರೇಲರ್ನ. ಈ ಟ್ರೇಲರ್ ನೋಡಿ ನನಗೆ ಈ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಹೈ ಆಯಿತು, ತುಂಬ ಜಾಸ್ತಿ ಆಯಿತು. ಯಾಕಂದರೆ ಇವ್ರು ಬಿಟ್ಟಿದ್ದು ಎಲ್ಲ ಬೇರೆ ಟೀಸರಲ್ಲಿ, ಇದೊಂದು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಇದರಲ್ಲಿ ಸ್ವಲ್ಪ ಕಂಟೆಂಟ್ ಅಂತ ಇತ್ತು, ಮೂವಿ ಏನು ಬಗ್ಗೆ ಅಂತ ಇತ್ತು. ಈ ಟ್ರೇಲರ್ ಅಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ದು ಇಂಪಾರ್ಟೆನ್ಸ್ನ ತೋರಿಸಿದ್ದಾರೆ, ಅವ್ರ ವ್ಯಾಲ್ಯೂನ ತೋರಿಸಿದ್ದಾರೆ. ಅಂದರೆ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಅವ್ರದ್ದೇ ಆದಂಥ ಒಂದು ವ್ಯಾಲ್ಯೂ ಇದೆ, ಅವ್ರದ್ದೇ ಆದಂಥ ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆ. ಅವ್ರನ್ನ ಬರೀ ಆಬ್ಜೆಕ್ಟಿಫೈ ಮಾಡಿಲ್ಲ. ಆಮೇಲೆ ನಿಮ್ಮೆಲ್ರಿಗೂ ಗೊತ್ತಿರಂಗೆ ಇದು ಇಡೀ ಇಂಡಿಯಾ ಪೂರ್ತಿ ರಿಲೀಸ್ ಆಗ್ತಿದೆ. ಅಂದರೆ ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಇಂಗ್ಲಿಷ್, ಆಮೇಲೆ ಅಫ್ಕೋರ್ಸ್ ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ. ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ. ಆದರೆ ಇದ್ರ ಸ್ಪೆಷಾಲಿಟಿ ಏನಂದರೆ ಎಲ್ಲ ಮೂವಿನೂ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿ ಆಮೇಲೆ ಇಂಗ್ಲೀಷಿಗೆ ಡಬ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅಪ್ಪ ಮನೆಗೆ ಬಂದವ್ರು, ಡ್ಯಾಡಿ ಈಸ್ ಹೋಮ್. ಇವಾಗ ನಾನು ತೋರಿಸಿದ್ನಲ್ಲ ಅದು ಡಬ್ಬಿಂಗು, ಅಂದರೆ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಶೂಟ್ ಆಗಿ ಅದನ್ನು ಆಮೇಲೆ ಇಂಗ್ಲೀಷಿಗೆ ಡಬ್ ಮಾಡ್ತಾರೆ. ಆದರೆ ಈ ಮೂವಿ ಸ್ಪೆಷಾಲಿಟಿ ಏನಂದರೆ ಇದು ಒಟ್ಟಿಗೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಶೂಟ್ ಆಗಿದೆ. ಅಂದರೆ ಫಾರ್ ಎಕ್ಸಾಂಪಲ್, ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ. ಆ್ಯಂಡ್ ಲೇಡೀಸ್, Do you want to come one at a time? Or all together? ಇನ್ನೂ ಹೆಮ್ಮೆ ಆಗೋ ವಿಷಯ ಏನಂದರೆ ಹಾಲಿವುಡ್ ಡಿಸ್ಟ್ರಿಬ್ಯೂಷನ್, ಅಂದರೆ ಇಂಗ್ಲೀಷ್ ಡಿಸ್ಟ್ರಿಬ್ಯೂಷನ್ನ ಲಯನ್ಸ್ ಗೇಟ್ ಅವ್ರು ಮಾಡ್ತಿದ್ದಾರೆ. ಈ ಲಯನ್ಸ್ ಗೇಟ್ ಅವರು ಮುಂಚೆ ಜಾನ್ ವಿಕ್ ಅಂತಹ ದೊಡ್ಡ ದೊಡ್ಡ ಮೂವಿಗೆ ಡಿಸ್ಟ್ರಿಬ್ಯೂಟರಾಗಿ ಕೆಲಸ ಮಾಡಿದ್ದಾರೆ. ಸೊ ನಾವು ಹಾಲಿವುಡ್ ಲೆವೆಲಲ್ಲಿ ಒಂದು ಗ್ರ್ಯಾಂಡ್ ರಿಲೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಎಲ್ಲಿ ನೋಡಿದ್ರು ಬರೀ ಯಶ್ 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 ಅನ್ಸ್ತಿಲ್ವಾ? ಯಾಕಂದರೆ ಲಾಸ್ಟ್ ವೀಕು ರಾಮಾಯಣ ಟ್ರೇಲರ್ ರಿಲೀಸ್ ಆಗಿರುವಾಗ ಎಲ್ಲರೂ ಯಶ್ ಪರ್ಫಾರ್ಮೆನ್ಸ್ ಬಗ್ಗೆನೇ ಮಾತಾಡ್ತಿದ್ರು. ಈ ವಾರ ಟಾಕ್ಸಿಕ್ ಟ್ರೇಲರ್ ರಿಲೀಸ್ ಆಯಿತು, ಮತ್ತೆ ಎಲ್ಲರೂ ಯಶ್ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಜವಾಗ್ಲೂ ನಾವು ಕನ್ನಡದವರಾಗಿ ಕನ್ನಡದ ಪ್ರತಿಭೆ ಈ ಥರ ಬೆಳೀತಿದಾರಂತ ನಾವು ಹೆಮ್ಮೆ ಪಡಬೇಕು. ವಾವ್! ಟ್ರೇಲರ್ ಸ್ಟಾರ್ಟಿಂಗ್ ಅಲ್ಲಿ ರಾಕಿ ಬಾಯೇ ಬಂದ್ಬಿಟ್ರು ಅನ್ಸು. ಯಾಕಂದ್ರೆ ಅಲ್ಲಿ ಗೋಲ್ಡ್ ತಗೊಂಡು ಶಿಪ್ಪಲ್ಲಿ ಮುಳುಗಿ ಇಲ್ಲಿ ಸೀದಾ ಎದ್ದಂಗಿತ್ತು. ಅದೇ ಸಮುದ್ರ, ಅದೇ ಹೇರ್ ಸ್ಟೈಲು, ಅದೇ ದಾಡಿ. ಗೋಲ್ಡ್ ಎಲ್ಲ ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಅದೆಲ್ಲ ಸೀದಾ ರಾಮಾಯಣ ಸೆಟ್ಟಿಗೆ ಹೋಗಿದೆ. ಅದು ರಾವಣ ಪಾತ್ರ ಹಾಕ್ಸ್ಬೇಕಲ್ವಾ? ಟೈಮ್ ಪಾಸ್ ಸಾಕು. ಇವಾಗ ಸೀದಾ ಟ್ರೇಲರ್ ರಿವ್ಯೂಗೆ ಬರೋಣ. ನಂಗೆ ಈ ಟ್ರೇಲರು ತುಂಬ ಇಷ್ಟ ಆಯಿತು. ಯಶ್ ಅವ್ರ ಸ್ವ್ಯಾಗು, ಆ ವಿಜುವಲ್ಸು, ಆ್ಯಕ್ಷನ್ ಕೊರಿಯೋಗ್ರಫಿ, ಹಾಕಿರೋ ಸೆಟ್ಸು, ಕಲರ್ ಪ್ಯಾಲೆಟ್ಸು ಎಲ್ಲ ರಿಯಲಿಸ್ಟಿಕ್ ಆಗಿತ್ತು, ಚೆನ್ನಾಗಿ ಕೂಡ ಇದೆ. ಸ್ಟಾರ್ಟಿಂಗ್ 1.5 ನಿಮಿಷ ಅಂತೂ ಟ್ರೇಲರ್ ತುಂಬ ಸ್ಪೀಡ್ ಆಗಿತ್ತು. ಅವ್ರು ತೋರಿಸ್ತಿರೋ ವಿಜುವಲ್ಸ್ಗೂ, ಆ ಬೀಟ್ಗೂ, ಅವ್ರು ಸೆಟ್ ಮಾಡಿರೋ ರಿದಮ್ಗೂ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಕಾಮಿಡಿಗಂತ ಪಾಸ್ ಮಾಡಿದ್ದು ಕೂಡ ನಂಗೆ ಇಷ್ಟ ಆಯಿತು. ಯಾವ ಪಾಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅರ್ಥ ಆಗಿರಬೇಕು, ಗೊತ್ತಾಯ್ತಲ್ವಾ? I was hoping to have a civilized conversation. Do I look civilized to you? ಆಮೇಲೆ ಟಾಕ್ಸಿಕ್ ಮೂವಿಯವ್ರು ಬಿಟ್ಟಿರೋ ಎಲ್ಲ ಹಳೆ ಟೀಸರಲ್ಲೂ ಬರೀ ಆ ಥರ ಸೀನ್ಸ್ ಇದೆ, ಸ್ಟೋರಿನೇ ಇಲ್ಲ ಅಂತ ಯಾರ್ಯಾರು ಭಯ ಪಡ್ಕೊಂಡಿದ್ದೀರೋ ಈ ಟ್ರೇಲರ್ ನೋಡಿ, ಪೈಸಾ ವಸೂಲ್. ಏನು ಟ್ರೇಲರ್ ಗುರು! ಇವಾಗ ಈ ಸ್ಟೋರಿ ಮೇಲೆ ಎಲ್ರಿಗೂ ಕಾನ್ಫಿಡೆನ್ಸ್ ಬಂದಿರತ್ತೆ. ಆಮೇಲೆ ಮೂವಿಗೆ ಹೈಪ್ ಕೂಡ ಜನರೇಟ್ ಆಗಿರುತ್ತೆ. ಈ ಮೂವಿಲಿ ನಯನ್ತಾರ, ಕಿಯಾರಾ ಅದ್ವಾನಿ, ಹುಮಾ ಕುರೇಶಿ, ತಾರಾ ಸುತಾರ್ಯ, ಆಮೇಲೆ ನಮ್ಮೆಲ್ಲರೂ ಫೇವ್ರೇಟ್ ರುಕ್ಮಿಣಿ ವಸಂತ್ ಕೂಡ ಇದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಈ ಮೂವಿ ನೋಡೋಕ್ಕೆ ನಂಗೆ ಮೊದಲನೇ ರೀಸನ್ ಯಶ್ ಆದರೆ ನನ್ನ ಸೆಕೆಂಡ್ ರೀಸನ್ನು ರುಕ್ಮಿಣಿ ವಸಂತ್ ಅವರು. ರುಕ್ಮಿಣಿ ವಸಂತ್ ಅವ್ರ ಅಂದ ತಕ್ಷಣ ನೆನಪಾಯ್ತು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈ ಟ್ರೇಲರ್ ಎಂಡ್ ಅಲ್ಲಿ ಒಂದು ಸ್ನೋ ಫೈಟ್ದು ಸೀಕ್ವೆನ್ಸ್ ಇದೆ. ಅಲ್ಲಿ ಬರೋ ವಿಜುವಲ್ಸ್ ನೋಡಕ್ಕೆ ಕಣ್ಣಿಗೆ ಆನಂದ ಅನ್ಬೋದು.
ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಟಿಕೆಟ್ ಬಗ್ಗೆ ಹೇಳೋದೇ ಮರ್ತೋಗ್ಬಿಟ್ಟೆ. ಏನು ಗುರು ಆ ಮನುಷ್ಯ, ಏನು ಆರ, ಏನು ಬ್ರೂಟಾಲಿಟಿ ಅದು. ಆ ಕ್ಯಾರೆಕ್ಟರ್ನ ನೋಡಿದ್ರೆ ಸಾಕು ಮೈಯೆಲ್ಲ ಜುಮ್ ಜುಮ್ ಅಂದ್ಬಿಡತ್ತೆ. ಆಮೇಲೆ ಹಳೆ ಟೀಸರಲ್ಲಿ ಡ್ಯಾನ್ಸ್ ಆಡ್ಕೊಂಡು ಬಂದಿದ್ದಂತೂ ಈ ಒಂದು ಮೂವಿಲಿ ಟಿಕೆಟ್ ಅನ್ನೋ ಕ್ಯಾರೆಕ್ಟರ್ಗೆ ಎಷ್ಟು ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ನೀವು ಕಣ್ಣಾರೆ ನೋಡ್ಬೋದು. ಕ್ಲೈಮ್ಯಾಕ್ಸು ನಂಗೆ ಅನಿಸ್ತಿರಂಗೆ ಈ ಸ್ನೋವಲ್ಲೇ ಇರುತ್ತೆ, ಟಿಕೆಟ್ ವರ್ಸಸ್ ರಾಯ. ಆಮೇಲೆ ಲಾಸ್ಟ್ ಸೀನ್ ಕೂಡ ಆ ಎಲ್ಬೋಲಿ ಫ್ಲಿಪ್ ಮಾಡೋದು ಯಶ್ ಅವರೇ ಮಾಡಿದ್ರು ಅಥವಾ ಸ್ಟಂಟ್ ಮ್ಯಾನ್ ಮಾಡಿದ್ರು ಗೊತ್ತಿಲ್ಲ, ಆದರೆ ಸೀನ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಬಂದಿದೆ. ಆಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು, ಬೇರೆ ಎಲ್ಲ ದೊಡ್ಡ ದೊಡ್ಡ ಬಜೆಟ್ ಪ್ಯಾನ್ ಇಂಡಿಯಾ ಮೂವೀಸಲ್ಲಿ ಡಬಲ್ ರೋಲ್ ಮಾಡುವಾಗ ಕಕ್ಕಾ VFX ಅಂದರೆ 3ನೇ ಕ್ಲಾಸ್ ಮಗುಗೆ ಹೇಳಿದ್ರು ಗೊತ್ತಾಗುತ್ತೆ ಅದು ಗ್ರೀನ್ ಸ್ಕ್ರೀನಿಂದ ಮಾಡಿರೋದು ಅಂತ, ಆ ಥರ VFX ಮಾಡಿರ್ತಾರೆ. ಆದರೆ ಈ ಮೂವಿಲಿ ಕಂಪ್ಲೀಟ್ಲಿ ಆಪೋಸಿಟ್. ಇಲ್ಲಿ ನೋಡಿ, ಇಷ್ಟು ಹತ್ರ ಇದ್ದರೂ ಒಂದು ಫ್ರೇಮ್ ಕೂಡ ಅನ್ಸಲ್ಲ ನಿಮಗಿದು VFX ಅಥವಾ ಗ್ರೀನ್ ಸ್ಕ್ರೀನ್ ಅಂತ, ಅಷ್ಟು ಬ್ಯೂಟಿಫುಲ್ಲಾಗಿ ಶೂಟ್ ಮಾಡಿದ್ದಾರೆ. ಹೋಪ್ಫುಲಿ ಒಂದು ಒಳ್ಳೆ ಮೂವಿನ ಈ ಆಗಸ್ಟ್ 26ಕ್ಕೆ ನಾವೆಲ್ಲ ನೋಡ್ತೀವಿ ಅನ್ಕೋತೀನಿ. ಯಾಕಂದರೆ ಯಶ್ ಅವ್ರ ಪರ್ಫಾರ್ಮೆನ್ಸು ಬ್ರಿಲಿಯಂಟ್ ಆ್ಯಂಡ್ ಡಾಮಿನೇಟಿಂಗ್ ಇದೆ. ಯಾಕಂದರೆ ಅವರೇ ವಿಲನ್ನು, ಅವರೇ ಹೀರೋ, ಎಲ್ಲ ಕಡೆ ಅವರೇ ಡಾಮಿನೇಟ್ ಮಾಡಾಕ್ತಾರೆ. ನನಗೆ ನೆಗೆಟಿವ್ಸ್ ಅಂತ ಅಷ್ಟೊಂದೇನು ಅನಿಸಿಲ್ಲ. ಟ್ರೇಲರ್ ಸ್ವಲ್ಪ ಲೆಂತಿ ಆಯಿತು ಅನಿಸ್ತು, ಸ್ವಲ್ಪ ಶಾರ್ಟ್ ಆಗ್ಬೋದಿತ್ತು, 3 ಮಿನಿಟ್ಸ್ ಅಥವಾ 3.5 ಮಿನಿಟ್ಸ್ ಆಗಿರ್ಬೋದಿತ್ತು. ಆಮೇಲೆ ಹಿಂದಿಲಿ ಡಬ್ಬಿಂಗ್ ಯಾರು ಎಷ್ಟು ಸರಿ ಕೊಟ್ಟಿದ್ದಾರೋ ಸ್ವಲ್ಪ ಅದು ನೋಡ್ಕೋಬೇಕಿತ್ತು ಅನಿಸ್ತು. ನನ್ನ ಹಳೆ ವೀಡಿಯೋಸ್ಗೆ ಕಂಪೇರ್ ಮಾಡಿದ್ರೆ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಇದೆ ಅನ್ಸ್ಬೋದು. ನಾನು ಏನೋ ಹೊಸ ಟ್ರೈ ಮಾಡೋಕ್ಕೆ ಅಲ್ಲ, ವ್ಯೂಸ್ ಬಗ್ಗೆ ಅಲ್ಲ, ಇಲ್ಲ ವ್ಯೂಸ್ ಬರುತ್ತೆ ಅಂತ ಮಾಡಿಲ್ಲ ನಾನು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಿಮಗೆ ಈ ಟ್ರೈಲರ್ ನೋಡಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡ್ಬೋದು. ಏನಾದರೂ ಸಜೆಷನ್ಸ್ ಇದ್ದರೆ ಕೂಡ ಕೊಡ್ಬೋದು. ಈ ವಿಡಿಯೋಗೆ ಇಷ್ಟ, ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜು, ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ, ಅಲ್ಲಿವರೆಗೂ Daddy's home. Daddy's home.